ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ತೋರಿಸ್ತಿರುವಂತಹ ಮರ ಯಾವುದು ಅಂದರೆ ಬಿಳಿ ಅಂಕೋಲೆಯ ಮರ ಅಂತ ನಾವು ಕರಿತೇವೆ. ಈ ಒಂದು ವನಸ್ಪತಿಯನ್ನು ಎಲ್ಲರೂ ಸಾಮಾನ್ಯವಾಗಿ ನೋಡೇ ಇರ್ತೀರ ಹಾಗೂ ಹೆಸರನ್ನು ಸಹ ನೀವು ಕೇಳೇ ಇರ್ತೀರ. ನಮ್ಮ ತಂತ್ರಶಾಸ್ತ್ರದಲ್ಲಿ ಹಲವಾರು ಪ್ರಯೋಗಗಳಿಗೆ ಕೆಲಸಗಳಿಗೆ ಬರುವಂತಹ ವನಸ್ಪತಿ ಯಾವುದು ಅಂದರೆ ಅದು ಅಂಕೋಲೆಯ ಮರ. ಇಲ್ಲಿ ನಿಮಗೆ ಯಾವ ಥರ ಬಳಕೆ ಆಗುತ್ತೆ ಅನ್ನೋದನ್ನು ನಾನು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೇನೆ. ಯಾರಾದರೂ ನಿಮಗೆ ಪದೇ ಪದೇ ಕೈಮಸ್ಕನ್ನು ಊಟದಲ್ಲಿ ಹಾಕ್ತಿದ್ರೆ, ವಿಷವನ್ನು ನಿಮ್ಮ ಊಟದಲ್ಲಿ ಹಾಕ್ತಿದ್ರೆ, ಅದು ವಶೀಕರಣ ಪ್ರಯೋಗ ಮಾಡಿಕೊಳ್ಬೇಕು ಅನ್ನೋ ಒಂದು ವಿಧಾನದಲ್ಲಿ ಆದರೂ ಆಗಲಿ, ಅಥವಾ ನಿಮಗೆ ಮತಿಭ್ರಮಣೆ ಆಗಲಿ, ಅಥವಾ ಹೊಸದಾಗಿ ಯಾವುದೋ ಒಂದು ರೋಗ ರುಜಿನ ಜನಿಸಲಿ ಎಂದು ಸಹ ಕೆಲವೊಂದು ಭಸ್ಮಗಳನ್ನು ನಿಮ್ಮ ಒಂದು ಊಟದಲ್ಲಿ ಹಾಕ್ತಾರೆ. ಏನೋ ಒಂದು ದುಷ್ಟ ಪ್ರಯೋಗವನ್ನು ಮಾಡಬೇಕು, ನಿಮ್ಮನ್ನು ನಾಶ ಮಾಡಬೇಕು, ಅಂತ್ಯ ಮಾಡಬೇಕು, ನಿಮ್ಮನ್ನು ಸಾಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ಕೆಲವೊಂದು ಕೃತ್ರಿಮ ಪ್ರಯೋಗಗಳನ್ನು ಮಾಡಿ ನಿಮ್ಮ ಊಟದಲ್ಲಿ ಬೆರೆಸ್ತಾರೆ. ಆ ಥರ ಏನಾದರೂ ಮಾಡಿದರೆ ನಿಮ್ಮ ಒಂದು ದೇಹದಲ್ಲಿ ಹಲವಾರು ಬದಲಾವಣೆಗಳನ್ನು ನೀವು ಕಾಣ್ತೀರ. ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ. ಆಮೇಲೆ ಎಷ್ಟೇ ಹಾಸ್ಪಿಟ್ಲ್ಗಳಿಗೂ ತೋರಿಸಿದ್ರೂ ಸಹ ಆ ಒಂದು ಸಮಸ್ಯೆ ಅನ್ನೋದು ಪರಿಹಾರ ಆಗ್ತಿರಲ್ಲ. ಯಾಕಂದರೆ ಮೆಡಿಕಲ್ ರಿಪೋರ್ಟಲ್ಲಿ ಎಲ್ಲನೂ ನಾರ್ಮಲ್ ಇರುತ್ತೆ, ಆದರೂ ಸಹ ನಿಮ್ಮ ಒಂದು ಸಮಸ್ಯೆ ಅನ್ನೋದು ಪರಿಹಾರ ಆಗ್ತಿರಲ್ಲ. ಆ ಥರ ಏನಾದರೂ ಇದ್ದರೆ ಅದು ನಿಮ್ಮ ಊಟದಲ್ಲಿ ಕೆಲವೊಂದು ಕ್ಷುದ್ರ ಪ್ರಯೋಗವನ್ನು ಮಾಡಿ ಹಾಕಿದ್ದಾರೆ ಅಂತಲೇ ಅರ್ಥ. ಆ ಒಂದು ಸಮಯದಲ್ಲಿ ನೀವು ಏನು ಮಾಡಬೇಕು ಅಂದರೆ, ಈ ಒಂದು ಬಿಳಿ ಅಂಕೋಲೆ ಮರದ ಬೇರನ್ನು ನೀವು ತೆಗೆದುಕೊಂಡು ಬರಬೇಕು. ಬೇರನ್ನು ತೆಗೆದುಕೊಂಡು ಬಂದು ಬೇರಿನ ಮೇಲಿನ ತೊಗಟೆ ಏನಿರುತ್ತಲ್ಲ, ತೊಗಟೆಯನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ನೀವು ನೆರಳಲ್ಲಿ ಒಣಗಿಸ್ಬೇಕು. ಅದನ್ನು ನೆರಳಲ್ಲಿ ಒಣಗಿಸಿ ಚೆನ್ನಾಗಿ ಪೌಡರ್ ಮಾಡಬೇಕು. ಪೌಡರ್ ಮಾಡಿ ನಿಂಬೆ ಹಣ್ಣಿನ ರಸದಲ್ಲಿ ನೀವು ಏನು ಮಾಡಬೇಕು, ಅರ್ಧ ಚಮಚದಷ್ಟು ಅಂಕೋಲೆ ಬೇರಿನ ಚೂರ್ಣವನ್ನು ತಗೊಂಡು ನಿಂಬೆ ರಸದಲ್ಲಿ ಹಾಕಿ ನೀವು ಸೇವನೆಯನ್ನು ಮಾಡಬೇಕು. ಈ ಥರ ಮಾಡಿದ್ದೇ ಆದರೆ ನಿಮ್ಮ ದೇಹದಲ್ಲಿ ಹಾಕಿರುವಂತಹ ವಿಷ, ಪಾಯ್ಸನ್ ಎಂಥದ್ದೇ ಇರಲಿ, ಅದೇನಾಗುತ್ತೆ, ರಿಮೂವ್ ಅನ್ನೋದಾಗತ್ತೆ. ವಾಂತಿಯ ಮೂಲಕ ಆಗಿರ್ಬೋದು ಅಥವಾ ಬೇದಿಯ ಮೂಲಕ ಆಗಿರ್ಬೋದು, ರಿಮೂವ್ ಅನ್ನೋದಾಗತ್ತೆ. ಯಾರು ಇಂತಹ ಸಮಸ್ಯೆಗೆ ಈಡಾಗಿದ್ದೀರಾ, ಪದೇ ಪದೇ ಕೈಮದ್ದುಗಳನ್ನು ಹಾಕ್ತಿದ್ರೆ, ನೀವೊಂದು ತಂತ್ರ ಪ್ರಯೋಗವನ್ನು ನೀವು ಮಾಡಿ ನೋಡಿ, ನಿಮ್ಮ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಪರಿಹಾರ ಅನ್ನೋದಾಗುತ್ತೆ. ಇಂತಹ ರಹಸ್ಯ ವಿದ್ಯೆಗಳನ್ನು, ತಂತ್ರಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.